ಇದು ಅದ್ಧೂರಿ ಆದ್ದರಿಂದ ಕೆಲವು ಯಾವ್ಯಾವುದು ಚೆನ್ನಾಗಿರುತ್ತೋ ನನಗೆ ಚೆನ್ನಾಗಿದೆ ಅನ್ನೋದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತಿನ ದಿವಸಕ್ಕೆ ಏನೋ ಪಾಪ ಆ ಸ್ಟಂಟ್ ಮಾಡೋರು ಕೇವಲ ಏನು ನಾವೇನು ಅಂಥ ದೊಡ್ಡ ಅದ್ಧೂರಿಯಾದ ಅಮೌಂಟ್ ಏನೋ ಕೊಡ್ತಾ ಇಲ್ಲ, ಕಮ್ಮಿನೇ ಆದರೂ ಕೂಡ ತುಂಬ ರಿಸ್ಕ್ ಶಾಟ್ ಇದಲ್ಲ, ಏನು ಬೇಕಾದ್ರೂ ಆಗ್ಬಿಡ್ಬೋದು. ಇವತ್ತಿನ ದಿವಸ ಎಲ್ಲ ಇದ್ರಲ್ಲಿ ಡಿಜಿಟಲ್ಲೇ ಅದರ ಇದೆಲ್ಲ ತೆಗಿಬೋದು ನಾವು. ಅವತ್ತೊಂದು ದಿವಸಕ್ಕೆ ಅದೆಲ್ಲ ಆ್ಯಕ್ಚುಲಾಗಿ ತೆಗೆದಿದ್ದು. ಅವತ್ತೊಂದು ದಿವಸಕ್ಕೆಲ್ಲ ನಿಮಗೆ ಗೊತ್ತೋ ಇಲ್ಲವೋ ಗೊತ್ತಿಲ್ಲ, ರ್ಯಾಡೋ ವಾಚ್ ಅಂತ ಇತ್ತು. ಸಿನಿಮಾ ಇಂಡಸ್ಟ್ರೀಲಿ ಯಾರು ರ್ಯಾಡೋ ವಾಚ್ ಕಟ್ಟಿದ್ದಾರೆ ಅವ್ರು ದೊಡ್ಡ ಶ್ರೀಮಂತರು ಅಂತ. ನೂರೊಂದು ನೆನಪು. ಆಶ್ಚರ್ಯ ಪಡ್ತೀರಾ, ಅದೆಲ್ಲ ಒಂದೇ ದಿವಸದಲ್ಲಿ ತೆಗೆದಿದ್ದೀನಿ. ಒಂದು ದಿವಸದಲ್ಲಿ, ಯಾಕೆಂದರೆ ಮೊದಲೇ ಪ್ಲ್ಯಾನ್ ಹೇಳಿದ್ದೆ ನಾನು ನಮ್ಮ ನಿರ್ಮಾಪಕರಿಗೆ, ಇಷ್ಟೆಲ್ಲ ನೀವು ಕೊಡಿ, ನಾನು ಒಂದು ದಿವಸದಲ್ಲಿ ನಿಮ್ಗೆ ಆ ಸಿನಿಮಾದಲ್ಲಿ ಹೈಕೋರ್ಟ್ ಎಕ್ಸ್ಟೀರಿಯರಲ್ಲಿ ಏನೇನು ಬರುತ್ತೋ ಎಲ್ಲ ತೆಕ್ಕೊಡ್ತೀನಿ ಅಂತ ಹೇಳಿದೆ. ಅದೇ ಥರ ಜನಗಳೂ ಅಷ್ಟು ಜನ ಕೊಟ್ಟರು, ಅಷ್ಟು ಜನ ಪೊಲೀಸ್ನವ್ರುಗಳು, ಕಾರ್ಗಳು, ಆಮೇಲೆ ವ್ಯಾನು, ಪೊಲೀಸ್ ಜೀಪು, ಇಷ್ಟು ಕಲಾವಿದರು ಅವರೆಲ್ಲ ಮೇಕಪ್ ಮಾಡ್ಕೊಂಡು ಬರಬೇಕು. ಸೊ ಇಷ್ಟೂ ಕೂಡ ಒಂದು ದಿವಸದಲ್ಲಿ, ಆಮೇಲೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಒಂದು ದಿವಸದಲ್ಲೇ ಪ್ಲ್ಯಾನ್ ಮಾಡಿ ತೆಗೆದಿದ್ದೀನಿ. ಅದು ಈಗ ನಾನೇ ಹೇಳಿದ್ನಲ್ಲ, ಪುನಃ ನಾನೇ ಹೋಗೋದು ಚೆನ್ನಾಗಿರಲ್ಲ, ನನ್ನ ಶಂಕ ನಾನೇ ಓದ್ಕೊಂಡ್ರೆ ಚೆನ್ನಾಗಿರಲ್ಲ, ಬೇರೆ ಯಾರು ಓದಿದ್ರೆ ಚೆನ್ನಾಗಿರುತ್ತೆ. ಬೇರೆ ಯಾರು ಓದೋದ್ರಿಂದ ನಾವು ಸತ್ತೋದಾಗ ಓದೋದು ಅಲ್ಲ, ತಮಾಷೆಗೆ ಹೇಳ್ತಾ ಇದ್ದೀನಿ. ಸೊ ಆ ಥರ ಅದ್ಧೂರಿಯಾಗಿ ಅದು ಮೂಡ್ ಬಂತು. ಆ ಚಿತ್ರಕ್ಕೆ ಪ್ರಾರಂಭದ ಶ್ರೀಮಂತಿಗೆ ಇದೆಯಲ್ಲ, ಅದು ಮಾತಾಡೋಗಿಲ್ಲ, ಅದು ಹೇಳಿದವ್ರೆ ಬೊಂಬಾಟ್ ಅಂತ ಹೇಳ್ಬೋದು ಆ ಓಪನಿಂಗ್ ಎಲ್ಲ. ಆಮೇಲೆ ಮಾತಾಡೋಗಿಲ್ಲ, ಕತೆ ನೋಡ್ಸ್ಕೊಂಡ್ಬಿಟ್ಟೋಗುತ್ತೆ, ಅದೆಲ್ಲ ಭಾಳ ಚೆನ್ನಾಗಿದೆ. ಅದು ಬಿಗಿನಿಂಗ್ ಒಂದು ಮಾತ್ರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಎಲ್ಲ ಡಿಜಿಟಲಲ್ಲೇ ಅದರಲ್ಲಿ ಇದರಲ್ಲೇ ತೆಗೆದು ಬಿಡ್ಬೋದು. ಪ್ರಾರಂಭದಲ್ಲಿ ಏನು ಅಂದರೆ, ಸಬ್ ಇನ್ಸ್ಪೆಕ್ಟ್ರಿಗೆ ಆಗ್ತಾನೆ ಮದುವೆ ಆಗಿರುತ್ತೆ. ಫಸ್ಟ್ ನೈಟ್ ಅದು, ಯಾರು ರಾಜೀವ್ ಅಂತ, ರಾಜೀವು ಆಮೇಲೆ ಆರತಿ ಗಂಡ ಹೆಂಡತಿ, ಅವರಿಗೆ ಫಸ್ಟ್ ನೈಟ್ ಅದು. ಫಸ್ಟ್ ನೈಟಲ್ಲಿ ಅವ್ರು ಇಷ್ಟು ವರ್ಷ ಪ್ರೇಮ ಮಾಡಿದ್ದು ಅದು ಮಾಡಿದ್ದು, ಒಂದು ಲೈಟಾಗಿ ಲಘುವಾಗಿ ಒಂದು ಹಾಸ್ಯವಾಗಿ ಥರ ಇದ್ದು, ಒಂದು ಫೋನ್ ಬರುತ್ತೆ. ಫೋನ್ ಬಂದರೆ ಆ ಫೋನ್ಗೆ ಇಮಿಡಿಯೇಟಾಗಿ ಕಾಲ್ ಅಟೆಂಡ್ ಮಾಡಬೇಕಾಗತ್ತೆ. ಇನ್ಸ್ಪೆಕ್ಟ್ರ್ ಆದ್ದರಿಂದ ಅವರು ಅಲ್ಲಿ ಹೊರಡಬೇಕು. ಸೊ ಹೊರಟ್ರೆ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಮೊದಲು ಇನ್ಸ್ಪೆಕ್ಟ್ರೇ ಆದ್ದರಿಂದ, ಸಬ್ ಇನ್ಸ್ಪೆಕ್ಟ್ರ್ ಆದ್ದರಿಂದ ಇವ್ರುಗಳನ್ನ ಎಲ್ಲಿರ್ತಾರೆ, ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದಕ್ಕೆ ಅಲ್ಲಿ ಒಂದು ಮನೋರಂಜನೆಯೂ ಗುರಿ ಇಟ್ಕೊಂಡಿದ್ದೇನೆ. ನಾವೇನು ಮಾಡಿದ್ವಿ, ಅಲ್ಲೊಂದು ಸಾಂಗ್ ಹಾಕಿದ್ವಿ. ಆಮೇಲೆ ಇವು ಒಳ್ಳೆ ಡ್ಯಾನ್ಸರ್ನೇ ಹಾಕಿದ್ವಿ ನಾವು. ಆ ಡ್ಯಾನ್ಸರ್ ಬಗ್ಗೆ ಇವರು ವೇಷ ಮರೆಸ್ಕೊಂಡಿದ್ದು ಆ ಡ್ಯಾನ್ಸ್ ಮಾಡೋದು. ಅಲ್ಲಿ ರಾಜೀವ್ ಅವರು ಒಳ್ಳೆ ಡ್ಯಾನ್ಸರೇ, ತುಂಬ ಚೆನ್ನಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಆಗುತ್ತೆ. ಆದಮೇಲೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಾವು ತೋರಿಸ್ತೀವಿ ಈ 5 ಜನ ಪಾಂಡವರಲ್ಲ, ಅವ್ರನ್ನ ಪಾಂಡವರೇ ಅಂತ ಹೇಳ್ಕೊಂಡು ಹೋಗ್ತೀನಿ ನಾನು. ಕೆಟ್ಟ ಪಾಂಡವರು 5 ಜನನೂ ಇರ್ತಾರೆ. 5 ಜನಕ್ಕೆ ಡ್ಯಾನ್ಸ್ ಎಲ್ಲ ಆದಮೇಲೆ ಕೊನೆಗೆ ಗೊತ್ತಾದ ತಕ್ಷಣ ವಿಗ್ ತೆಗಿತಾರೆ, ಮೀಸೆ ಕೀಳ್ತಾರೆ. ಆವಾಗ ಗೊತ್ತಾಗುತ್ತೆ ಇವನು ಇನ್ಸ್ಪೆಕ್ಟ್ರ್ ಅಂತ. ಅಲ್ಲಿ ಇದಾದ ಮೇಲೆ ಇನ್ನೊಂದು ಅದ್ಧೂರಿಯಾದ ಒಂದು ದೃಶ್ಯ ಬರುತ್ತೆ. ಇದು ಅದ್ಧೂರಿ ಆದ್ದರಿಂದ ಕೆಲವು ಯಾವ್ಯಾವುದು ಚೆನ್ನಾಗಿರುತ್ತೋ ನನಗೆ ಚೆನ್ನಾಗಿದೆ ಅನ್ನೋದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಅವ್ರು ಏನಂದರೆ ಫೈನಾನ್ಸ್ ಮಿನಿಸ್ಟ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಪಾಂಡವರುಗಳು, ಮಾಡಿ ಒಂದು ಕಡೆ ಇಟ್ಬಿಟ್ಟಿರ್ತಾರೆ. ಅದನ್ನು ಹುಡ್ಕೋಕ್ಕೋಸ್ಕರನೇ ಇವ್ರು ಬಂದಿರ್ತಾರೆ. ಸೊ ಎಲ್ಕೆ ಬಂದು ನೋಡಬೇಕಲ್ಲ, ಬಾ ಅಂತ ಕರ್ಕೊಂಡು ಹೋದರೆ ಅವ್ನು ಕಟ್ ಹಾಕ್ಬಿಟ್ಟು ಅವ್ನಿಗೆ ಇದು ಮಾಡಿಬಿಟ್ಟು ಕೆಳಗೆ ಕೈ ಕಾಲು ಎಲ್ಲ ಕಟ್ಬಿಟ್ಟಿರ್ತಾರೆ. ಅವನಿಗೆ ಆಹಾರ ಕೊಡಬೇಕು ಅಂತ ಹೇಳಿದ್ರೆ ನಾಯಿಗೆ ಬೌಲಲ್ಲಿ ಇಟ್ಟು ಕೊಡ್ತಾರಲ್ಲ, ಆ ಥರ ಕೊಡ್ತಾ ಇರೋ ಥರ ತೋರಿಸ್ತೀವಿ. ಇದೇನು ಹಿಂಗೆ ಇಟ್ಕೊಂಡು ಬಿಡಿ ಅಂತೆಲ್ಲ ಕೇಳ್ತಾನೆ. ಇದಕ್ಕೆ ನೀನು ಹಿಂಗಾಗ್ಬಿಟ್ರೆ ಹೇಗೆ, ಬಾಯಿ ತೋರಿಸ್ತೀವಿ ಅಂತ ಕರ್ಕೊಂಡೋಗಿದ್ದಾನೆ. ಮೆಟ್ಲಿಳಿದು ಅಲ್ಲ ಒಂಥರ ಆಟೋಮೆಟಿಕ್ಕಾಗಿ ಮೆಟ್ಲು ಇಳಿದು ಬರ್ತಾರೆ. ನೋಡ್ತಾನೆ. ನೋಡಿದ್ರೆ ಏನಾಗುತ್ತೆ ಅಂತಾರೆ, ವಿಸ್ಮಯ, ಆಶ್ಚರ್ಯ. ಏನಂತ ಹೇಳಿದ್ರೆ, ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು 70-80 ಹೆಣಗಳು ನೇತಾಡ್ತಾ ಇರ್ತವೆ. ಹೆಣ ಅಲ್ಲ, ಎಲ್ಲ ಅಸ್ಥಿಪಂಜರಗಳು, ಮೂಳೆ, ತಲೆ, ಮೂಳೆ ಎಲ್ಲ ಅಸ್ಥಿಪಂಜರಗಳು ನೇತಾಡ್ತಾ ಇರುತ್ತೆ. ಇವರೆಲ್ಲ ಯಾರು ಅಂತ ನೋಡ್ತಿದ್ದ, ಇವರೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಧುರೀಣರು, ಇವರೆಲ್ಲ ನಮ್ಮ ಮಾತು ಕೇಳಲಿಲ್ಲ, ಏನಿಲ್ಲ. ನಮ್ಮ ಮಾತು ಕೇಳದೆ ಆದಮೇಲೆ ಇನ್ನೇನು ಅವ್ರನ್ನೆಲ್ಲ ಇದೇ ಗತಿ ಅಂತ ಹೇಳಿ ಇವ್ರನ್ನೆಲ್ಲ ಸಾಯಿಸಿ ಇವ್ರನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡು, ಇದೇ ಥರ ನಿನಗೂ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಫೈಟಿಂಗ್ ಆಗುತ್ತೆ. ಫೈಟಿಂಗಲ್ಲಿ ಮಧ್ಯೆ ಈ ಹೆಣ ಇದೆಯಲ್ಲ, ಅಸ್ಥಿ ಪಂಜರಗಳು, ಮೂಳೆ ಮಾಂಸದ ಬೊಂಬೆಗಳು, ಅದರ ಮಧ್ಯದಲ್ಲಿ ಫೈಟಿಂಗ್ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ. ಫೈಟಿಂಗಲ್ಲಿ ಇವನಿಗೆ ಇಲ್ಲಿ ಇನ್ನೊಂದು ಏನು ವೈಶಿಷ್ಟ್ಯ ಏನು ಅಂದರೆ, ಈ 5 ಜನನೂ ಏನು ಅಂತ ಹೇಳಿದ್ರೆ
ಏನು ಮಾಡಿದ್ರು ಕೆಟ್ಟ ಕೆಲಸ ಮಾಡಿದ್ರು ಅವರು ಹೊಟ್ಟೆಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಕೋಟ್ ಗೀಟ್ ಹಾಕ್ಕೊಂಬಿಟ್ಟಿರ್ತಾರೆ, ಫುಲ್ ಆರಾಮ್ ಇರುತ್ತೆ. ಫುಲ್ ಆರಾಮ ಕೈಯಲ್ಲಿ ಹಿಂಗೆ ಅಂದರೆ ಒಂದು ರಾಡ್ ಬರುತ್ತೆ. ರಾಡ್ ಬಂದರದನ್ನು ಪ್ರೆಸ್ ಮಾಡಿದ್ರೆ ಅದು ಇಷ್ಟುದ ಎಕ್ಸ್ಟೆಂಡ್ ಆಗುತ್ತೆ, ಎಲ್ಲ ಇಷ್ಟಿಷ್ಟುದ್ದ ರಾಡ್ ಆಗುತ್ತೆ. 5 ಜನನೂ ಅಷ್ಟೇ. ಮೊದಲು ತೋರಿಸ್ತೀವಿ, ಒಬ್ಬರಾಗುತ್ತೆ, ಒಬ್ಬ ಟಂಗ್ 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 ಅಂತ 5 ಜನನೂ ಸೇರಿಕೊಂಡಿದ್ದಾನೆ. ಇವನಿಗೆ ಹೊಡಿತಾರೆ. ಇವನು ಹೊಡೆದಿದ್ದಾನೆ, ಇವನು ಇಲ್ಲೇ ನೇತಾಕ್ಬಿಡೋದು, ಬೇಡ ಬೇಡ ಇವನು ಪಾಪ ಇವನು ಈಗ ತಾನೇ ಮದುವೆ ಆಗಿದೆ, ಇವನು ಸದ್ಗತಿ ತೋರಿಸ್ಬೇಕು ನಾವು, ಬನ್ನಿ ಅಂತ ಹೇಳಿದ್ದಾನೆ. ಇವನು ಎತ್ತುಕೊಂಡೋಗಿದ್ದಾನೆ, ವ್ಯಾನಲ್ಲಿ ಕರ್ಕೊಂಡೋಗಿದ್ದಾನೆ. ಇದರಲ್ಲಿ ಆ ಕಟ್ಟಿಗೆ ಗಿಟ್ಟಿಗೆ ಎಲ್ಲ ಜೋಡಿಸಿರುತ್ತೆ, ಸೌದೆ ಎಲ್ಲ ಜೋಡಿಸಿರುತ್ತೆ. ಅಲ್ಲಿ ಚಿತೆ ಮೇಲ್ಗಡೆ ಇವನ್ನ ಹಾಕಿ ಸುಡ್ತಾರೆ. ಸುಟ್ಬಿಟ್ಟು ಕುಡಿತಾರೆ. ಕುಡಿದ್ಬಿಟ್ಟು ಸಂತೋಷಪಟ್ಟಿಗೆ ನೋಡ್ತಾರೆ. ನೋಡಿದ್ರೆ ಇದ್ದಕ್ಕಿದ್ದಂಗೆ ಚಿತೆ ಹತ್ಕೊಂಡಿರ್ತಲ್ಲ, ಉರಿತಾ ಇರುತ್ತಲ್ಲ, ಆ ಹೆಣ ಉರಿತಿದ್ದ ಹೆಣ ಹಾಗೇನೆ ಎದ್ದು ಬಂದ್ಬಿಡುತ್ತೆ. ನಿಂತ ತಕ್ಷಣವೇ ಇವ್ರುಗಳೆಲ್ಲ ನೋಡ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಇದೇನಿದು ಹೆಣ ಎದ್ದುಬಿಟ್ಟಿದೆಯಲ್ಲ, ಇವನು ಸತ್ತಿಲ್ಲ ಅಂದ್ಬಿಟ್ಟಿದ್ದಾಗ ಆ ಹೆಣ ಏನಾಗುತ್ತೆ ಅಂದರೆ ಆ ಉರಿತಿರೋ ಇದು ಆ ಬಾಡಿ ಉರಿತಾ ಇದೆ. ಇದು ಉರಿತಿರುವಾಗಲೇ ಅದು ಜಂಪಾಗಿ ಇವ್ರ ಕಡೆ ಓಡಿ ಬರೋಕ್ಕೆ ಶುರು ಆಗುತ್ತೆ. ಇವ್ರ ಕಡೆ ಓಡಿ ಬರೋಕ್ಕೆ ಶುರು ಆಗ್ತಿದ್ದಂಗೆ ಇವ್ರು ಏನು ಮಾಡ್ತಾರೆ, ಅಯ್ಯಯ್ಯೋ ಇದು ಸರಿ ಇಲ್ಲ ಅಂತ ಹೇಳಿದ್ದೇನೆ ಇವ್ರು ಏನು ಮಾಡ್ತಾರೆ, ಒಬ್ಬ ಐ ಥಿಂಕ್ ಅದು ಪಂಚಪಾಂಡವರಲ್ಲಿ ನಾನು ಲೀಡಿಗೆ ರೋಲ್ ಕೊಟ್ಟಿರೋದು ವಜ್ರಮುನಿಗೆ ಕೊಟ್ಟಿರ್ತೀವಿ. ಅವ್ರು ಧರ್ಮರತ್ನಾಕರ ಅಂತ ಅವನು ಟೈಟ್ಲ್ ಬೇರೆ. ಅವ್ರೇನು ಮಾಡ್ತಾರೆ, ಅವ್ರು ವ್ಯಾನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಇದು ಬರ್ತಾ ಇರ್ತಲ್ಲ, ಈ ಹೆಣ ಉರಿತಿರೋ ಹೆಣ ಬರ್ತಾ ಇರುತ್ತಲ್ಲ, ಅದಕ್ಕೆ ಗುದ್ದಿಸ್ತಾರೆ, ಅದು ಕೆಳಗಡೆ ಬೀಳುತ್ತೆ. ಹಿಂದೆ ರಿವರ್ಸ್ ತೊಗೋತಾರೆ, ಅದು ತೆಗೆದು ಹತ್ತಿಸ್ಬಿಡ್ತಾರೆ. ಅಂದರೆ ಅವ್ನು ಚೂರುಪಾರು ಜೀವ ಇತ್ತು ಅಂದರೆ ಆ ಶಾಖಕ್ಕೇನೋ ಎತ್ತು ಇವರು ಅದನ್ನು ಕೂಡ ಸಾಯಿಸ್ಬಿಡ್ತಾರೆ. ಅದು ಬಹಳ ಅದ್ಧೂರಿಯಾಗಿ ಬಂದಿದೆ. ಇದೆಲ್ಲ ಇವತ್ತಿನ ದಿವಸ ಎಲ್ಲ ಇದ್ರಲ್ಲಿ ಡಿಜಿಟಲ್ಲೇ ಇದೆಲ್ಲ ತೆಗಿಬೋದು ನಾವು. ಆವತ್ತೊಂದು ದಿವಸಕ್ಕೆ ಅದೆಲ್ಲ ಆ್ಯಕ್ಚುಲಾಗಿ ತೆಗೆದಿದ್ದು. ಒಬ್ಬ ಫೈಟ್ರಿಗೆ ಇದು ಮಾಡೋಕ್ಕೋಸ್ಕರ ಸ್ಪೆಷಲಾಗಿ ಮಾಡೋಕ್ಕೋಸ್ಕರನೇ ಕೆಲವರು ಇರ್ತಾರೆ. ಅವ್ರಿಗೆ ಜಾಸ್ತಿ ದುಡ್ಡು ಕೊಡೋದು, ಹಣ ಜಾಸ್ತಿ, ಅದಕ್ಕೆ ಬೇಕಾದ ಏನೇನು ಮೆಟೀರಿಯಲ್ಸ್ ಬೇಕು. ಏಕೆಂದರೆ 10 ಉರಿತಾ ಇರಬೇಕು ಅಂತ ಹೇಳಿದ್ರೆ ಅದಕ್ಕೇನೋ ಇದಿರುತ್ತೆ, ಅದಕ್ಕೆ ಬೇಕಾದ ಸವಲತ್ತುಗಳೆಲ್ಲ ಇರುತ್ತೆ. ಆಮೇಲೆ ಕೆಮಿಕಲ್ಸ್ ಏನೋ ಇರುತ್ತೆ. ಆಮೇಲೆ ಅದಕ್ಕೆ ರೆಡಿಯಾಗಿರ್ತಾರೆ. ಯಾವಾಗ ಬೆಂಕಿ ಹಚ್ಚಿದ ಮೇಲೆ ಭಾಳ ಹೊತ್ತು ಇಟ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಎಷ್ಟು ಇನ್ಸ್ಟೆಂಟ್ ಚಕ್ 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 ಅಂತ ತೆಗಿಬೇಕು. ಅದಕ್ಕೆ ಏನು ಮಾಡ್ತಾರೆ, ಒಂದು 4-5 ಜನ ಸ್ಟಂಟ್ನವ್ರು ಆಲ್ರೆಡಿ ರೆಡಿಯಾಗಿದ್ದು ಗಿಣಿಚೀಲ ಎಲ್ಲನೂ ಒದ್ದೆ ಮಾಡಿಬಿಟ್ಟು ಒಂದು 5-6 ಗೋಣಿಚೀಲನ ಒದ್ದೆ ಮಾಡಿ ಬಕೆಟ್ ನೀರು ಇಟ್ಕೊಂಡ್ರೆ ರೆಡಿಯಾಗಿರ್ತಾರೆ. ಯಾವಾಗ ನಾವು ಕಟ್ ಅಂತ ಹೇಳಿದ ತಕ್ಷಣ ಅವ್ರು ಓಡಿ ಬಂದಿದ್ದಾನೆ, ಆ ಉರಿತಾ ಇರುತ್ತಲ್ಲ ಬೆಂಕಿಗೆ ಆರಿಸ್ತಾರೆ. ಆರಿಸಿ ಅವನ ಕೈ ಬಿದ್ದು ಆಮೇಲೆ ಬಿಡ ಒಂದು ರಕ್ಷಾ ಕವಚ ಥರ ಇರುತ್ತೆ. ಆ ರಕ್ಷಾ ಕವಚ ಬಿಚ್ಚಿದ್ರೆ ಬಿಚ್ಚುತ್ತವೆ. ಇಷ್ಟು ಇದನ್ನು ಇವತ್ತು ಕೂಡ ನನಗೆ ಕಣ್ಣು ಕಟ್ಟಿದಂಗೆ ಇದೆ. ಇದು ಅಷ್ಟು ಭಾಳ ಕಷ್ಟ ಇದು. ಅವತ್ತಿನ ದಿವಸಕ್ಕೆ ಏನೋ ಪಾಪ ಆ ಸ್ಟಂಟ್ ಮಾಡೋರು ಕೇವಲ ಏನು ನಾವೇನು ಅಂಥ ದೊಡ್ಡ ಅದ್ದೂರಿಯಾದ ಅಮೌಂಟ್ ಏನೋ ಕೊಡ್ತಾ ಇಲ್ಲ, ಕಮ್ಮಿನೇ. ಆದರೂ ಕೂಡ ತುಂಬ ರಿಸ್ಕ್ ಶಾಟ್ ಇದಲ್ಲ, ಏನು ಬೇಕಾದ್ರೂ ಆಗ್ಬಿಡ್ಬೋದು. ಆ ಕೆಮಿಕಲ್ ಹಾಕಿರೋದು ಏನಾಗಿರೋದು ಒಳಗಡೆ ಹೊಟ್ಟೋಗ್ಬಿಡ್ಬೋದು, ಚರ್ಮಕ್ಕೆ ಹೊಟ್ಟೋಗ್ಬಿಡ್ಬೋದು. ಅದೇನೂ ಆಗ್ತಾಯಿರಲಿಲ್ಲ. ಅಷ್ಟು ಪ್ರಿಕಾಷನ್ ತೊಗೊಂಡಿದ್ದು ಮಾಡಿದ್ದದು. ಆ ದೃಶ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿರೋ ದೃಶ್ಯ ಅದು ಇದು ಇದಕ್ಕೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕತೆ ಹೀಗೆ ಡೆವಲಪ್ ಆಗ್ತಾ ಇರುತ್ತೆ. ಇನ್ನೊಂದು ಒಂದು ಎಂಟರ್ಟೈನಿಂಗ್ ಅಂತ ಬರುತ್ತೆ. ಏನಂದರೆ ಈ SP ಡಿ ಸಿನೋ SP ನೋ ನಮ್ಮ MP ಶಂಕರ್ ಅವರು ಪೊಲೀಸ್ ಹುದ್ದೆಯಲ್ಲಿ ದೊಡ್ಡವರು, SP ಅಂತ ಕಾಣಿಸುತ್ತೆ. ಅವ್ರ ಮಗಳೇ ಗಾಯತ್ರಿ ಅದನ್ನ ಮುಂದೆ ಅಜಯ್ ಹೆಂಡತಿ ಆಗೋರು. ಅವಳಿಗೆ ಏನು ಹವ್ಯಾಸ ಏನು ಅಂತ ಹೇಳಿದ್ರೆ, ಹುಡುಗಿರ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಸೇರಿಕೊಂಡಿದ್ದಾನೆ ಇದು ಪಿಕ್ ಪಾಕೆಟ್ ಮಾಡೋದು, ತಮಾಷೆಗೆ ಪಿಕ್ ಪಾಕೆಟ್ ಮಾಡೋದು. ಆ ಥರದ್ದು ಒಂದು ಹವ್ಯಾಸಿ ಕಳ್ಳಿ. ಸೊ ಈ ಪ್ರಸ್ತುತದಲ್ಲಿ ಅವತ್ತೊಂದು ದಿವಸಕ್ಕೆಲ್ಲ ನಿಮಗೆ ಗೊತ್ತೋ ಇಲ್ಲವೋ ಗೊತ್ತಿಲ್ಲ, ರ್ಯಾಡೋ ವಾಚ್ ಅಂತ ಇತ್ತು. ಸಿನಿಮಾ ಇಂಡಸ್ಟ್ರೀಲಿ ಯಾರು ರ್ಯಾಡೋ ವಾಚ್ ಕಟ್ಟಿದ್ದಾರೆ ಅವ್ರು ದೊಡ್ಡ ಶ್ರೀಮಂತರು ಅಂತ. ಭಾಳ ಜನ, ವೀರಸ್ವಾಮಿಗಳು, ಆಮೇಲೆ ಚಂದುಲಾಲ್ ಜೈನು, ಆಮೇಲೆ ದ್ವಾರಕೀಶು, ಹೀಗೆ ಭಾಳ ಜನ ಪ್ರತಿಷ್ಠಿತ ವ್ಯಕ್ತಿಗಳು ಸಿನಿಮಾದವ್ರುಗಳು ಅವರೆಲ್ಲ ಇದು ತೊಗೊಳ್ಳೋರು. ಅವತ್ತಿನ ದಿವಸಕ್ಕೆ ಅದಕ್ಕೆ 1 ಲಕ್ಷ ರೂಪಾಯಿ ಏನೋ ಬೆಲೆ ಅಂತ ಕಾಣಿಸುತ್ತೆ, ಎಲ್ಲ ಕಟ್ಟೋರು. ಸೊ ಈ ಧರ್ಮರತ್ನಾಕರ ಇದಾನಲ್ಲ, ಅವನ ಕೈಲಿ ರ್ಯಾಡೋ ವಾಚ್ ಇರುತ್ತೆ. ಆ ರ್ಯಾಡೋ ವಾಚ್ ಏನಾಗುತ್ತೆ ಅಂದರೆ, ಈ ಗಲಾಟೆಯಲ್ಲಿ ಈ ಸ್ಮಶಾನದಲ್ಲಿ ಹೆಣ ಸುಡೋದು ಅದರದಿದ್ದಲ್ಲ, ಅದರಲ್ಲಿ ಆ ರ್ಯಾಡೋ ವಾಚ್ ಬಿದ್ದೋಗಿರುತ್ತೆ. ಅದು ಓಡಾಟ ಗಿಡಾಟದಲ್ಲೇ ಕವರ್ ಆಗೋಗ್ಬಿಟ್ಟಿರುತ್ತೆ ಗಿಲೆಗಳಿಂದ. ನೆಕ್ಸ್ಟ್ ಡೇ ಇದನ್ನು ಹುಡ್ಕೋಕ್ಕೋಸ್ಕರ ಪೋಸ್ಟ್ ಮಾರ್ಟಮ್ ಜಾಗದಲ್ಲಿ ಪುನಃ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ.
ಅಜಯ್ ಬರ್ತಾರೆ, ಆ ಕೇಸ್ ತೊಗೊಂಡಿರ್ತಾರೆ. ಅವ್ರು ಬಂದು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರುವಾಗ ಕಾಲಿಗೆ ಏನೋ ಸಿಕ್ದಂಗೆ ಆಗುತ್ತೆ. ನೋಡ್ತಾರೆ, ಅಲ್ಲಿ ಇದು ಸಿಗುತ್ತೆ, ಈ ವಾಚ್ ಸಿಗುತ್ತೆ. ನೋಡ್ತಾರೆ, ಇದು ರ್ಯಾಡೋ ವಾಚ್. ಸೊ ಇಂಥ ರ್ಯಾಡೋ ವಾಚನ್ನು ಮಾರಬೇಕು ಅಂದರೆ ದೊಡ್ಡ ದೊಡ್ಡ ಅಂಗಡಿಯಲ್ಲೇ ಮಾಡಬೇಕೇ ಹೊರತು ಚಿಕ್ಕ ಚಿಕ್ಕ ಅಂಗಡಿಯಲ್ಲೆಲ್ಲ ಮಾರೋಕ್ಕಾಗಲ್ಲ ಅಂದ್ಕೊಂಡಿದ್ದೇನೆ. ಅಂಗಡಿಗಳೆಲ್ಲ ಹುಡುಕ್ತಾರೆ. ಅಂಗಡಿಗಳೆಲ್ಲ ಹುಡುಕುವಾಗ ಒಂದು ಅಂಗಡಿಯಲ್ಲಿ ವಿಚಾರಿಸ್ತಾ ಇದ್ದಾಗ ಹಿಪ್ ಪಾಕೆಟಲ್ಲಿ ಇದು ಪರ್ಸ್ ಇರುತ್ತೆ. ಇವಳು ಗಾಯತ್ರಿ ಅವರು ಬಂದಿದ್ದಾನೆ, ರಜನಿ ಅಂತ ಹೆಸರು, ಆ ರಜನಿ ಪಾತ್ರ ಮಾಡಿರೋ ಗಾಯತ್ರಿ ಅವ್ರು ಬಂದಿದ್ದಾನೆ. ನೋಡ್ತಾರೆ, ಆಹಾ ಪರ್ಸ್ ಕಾಣಿಸ್ತಾ ಇರುತ್ತೆ. ಪರ್ಸ್ನ ಎಗರಿಸ್ತಾರೆ. ಪರ್ಸ್ನ ಎಗರಿಸಿದ ತಕ್ಷಣ ನಮ್ಮ ನಾಯಕರು ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ನಾವು ಕಾಮಿಡಿ ಕ್ಯಾರೆಕ್ಟರ್ಗೋಸ್ಕರ ಮುಸುರಿ ಕೃಷ್ಣಮೂರ್ತಿ ಆಮೇಲೆ ದಿನೇಶ್ ಇಟ್ಟಿದ್ದೀವಿ. ಅವರಿಬ್ಬರು ಕಾನ್ಸ್ಟೇಬಲ್ಗಳು. ಕೇಸ್ ಹುಡುಕಬೇಕು, ಕೇಸ್ ಇವತ್ತು ಸಿಕ್ಬಿಡ್ತು ಅಂದರೆ ಈ ಕೇಸ್ನ ತೊಗೊಂಡು ದಾಗಿಸ್ತು ಅಂತ ಕೇಳಿದ್ರೆ ನಾವು ಅಲ್ಲಿಂದ ಮುಂದೆ ಒಂದು ದೊಡ್ಡ ಪೊಲೀಸ್ ಹುದ್ದೆ ಹೋಗಬೇಕು ಅಂತ ಮಾತಾಡ್ಕೊಂಡು ಬರ್ತಿರುವಾಗ ಜನಗಳೆಲ್ಲ ಇದರಲ್ಲಿ ಶಂಕರ್ ನಾಗ್ ಅವರು ಅಜಯ್ ಹಿಡ್ಕೊಂಡ್ಬಿಡ್ತಾರೆ. ಇವಳನ್ನ ಹಿಡ್ಕೊಂಡು ಮಾಡ್ತಿದ್ದಾಗ ಇವ್ರುಗಳು ಬರ್ತಾರೆ. ನಾ ಹೇಳ್ದನಲ್ಲಿ ಕಾಮಿಡಿ ಅವರುಗಳು. ಅವ್ರು ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಶಂಕರ್ ನಾಗ್ ಅವರು ಇದಕ್ಕಿತ್ತಾರೆ, ವೇಷ ಹಾಕ್ಕೊಂಡಿರ್ತಾಳೆ. ಜಡೆ ಅಂತ ಅಲ್ಲ, ಕ್ರಾಫ್ ಇರುತ್ತೆ. ಕ್ರಾಫ್ ತೆಗೆದ್ರೆ ಜಡೆ, ಆಮೇಲೆ ಮೀಸೆ ಕಿತ್ತಾರೆ. ನೋಡಿದ್ರೆ ಹೆಣ್ಣು. 3 ಜನ ಹೀರೋ ಇದ್ದಾರೆ ಅಂದರೆ 3 ಜನ ಕ್ಯಾರವಾನು. ಒಂದು ಕ್ಯಾರವಾನಲ್ಲಿ ಎಲ್ಲರೂ ಕೂತ್ಕೊಂಡು ಅಡ್ಜಸ್ಟ್ ಮಾಡಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರವಾನು. ಆಮೇಲೆ ಹೀರೋಯಿನ್ ಬರ್ತಾರಲ್ಲ, ಅವ್ರೇನು ಕಮ್ಮಿನಾ, ಅವ್ರಿಗೊಂದು ಕ್ಯಾರವಾನು. ಆಮೇಲೆ ದೊಡ್ಡ ಪೋಷಕ ನಟರು ಇರ್ತಾರೆ, ಅವ್ರೇನು ಕಮ್ಮಿನಾ, ಆ ಪೋಷಕ ನಟರ ಜೊತೆ ಇನ್ನೊಂದು 2-3 ಜನ ಸೇರಿಸಿ ಒಂದೊಂದು ಸತಿ ಒಂದೊಂದು ಸಿನಿಮಾಕ್ಕೆ ಏನಾಗುತ್ತೆ ಅಂದರೆ 4, 5, 6 ಕ್ಯಾರವಾನ್ಗಳು ಬರುತ್ತೆ ದೊಡ್ಡ ಸಿನಿಮಾಕ್ಕೆ.